ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಪುರುಷರಿಗೆ ಅತ್ಯಂತ ಉಪಯುಕ್ತವಾದ ಮತ್ತು ಜೀವನವನ್ನು ಬದಲಾಯಿಸಬಲ್ಲ ಅದ್ಭುತ ಮಾಹಿತಿಯನ್ನು ಒಳಗೊಂಡಿದೆ. ನಾವು ಪ್ರತಿದಿನ ಓಡಾಡುವ ರಸ್ತೆ ಬದಿಯಲ್ಲಿ, ಹೊಲಗದ್ದೆಗಳಲ್ಲಿ ಅಥವಾ ಉದ್ಯಾನವನಗಳಲ್ಲಿ ಒಂದು ನಿರ್ದಿಷ್ಟವಾದ ಮರವನ್ನು ನೀವು ಖಂಡಿತವಾಗಿಯೂ ನೋಡಿರುತ್ತೀರಿ. ಆದರೆ ಆ ಮರದಲ್ಲಿ ಅಡಗಿರುವ ಚಮತ್ಕಾರಿ ಶಕ್ತಿಗಳ ಬಗ್ಗೆ, ಅದರ ಔಷಧೀಯ ಗುಣಗಳ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ. ಹೌದು ವೀಕ್ಷಕರೇ, ನಾನು ಇಂದು ಮಾತನಾಡುತ್ತಿರುವುದು ಹೊಂಗೆ ಮರದ ಬಗ್ಗೆ. ಇದನ್ನು ಹಿಂದಿಯಲ್ಲಿ ಕರಂಜಾ KARANJA ಅಂದು ಹಾಗೂ ಆಯುರ್ವೇದದಲ್ಲಿ ಬಹಳ ಪ್ರಮುಖವಾದ ಸಂಜೀವಿನಿ ಎಂದು ಕರೆಯಲಾಗುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಇದರ ಪ್ರಯೋಜನಗಳನ್ನು ತಿಳಿದಲೇ ನೀವು ನಿಜಕ್ಕೂ ಆಶ್ಚರ್ಯಚಕಿತರಾಗುತ್ತೀರಿ. ಮೊದಲನೆಯದಾಗಿ ಈ ಮರದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮ ಪ್ರಾಚೀನ ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರಕೃತಿಗೂ ಮತ್ತು ನಮ್ಮ ಭವಿಷ್ಯಕ್ಕೂ ಬಹಳ ಹತ್ತಿರದ ಸಂಬಂಧವಿದೆ. ನಿಮ್ಮ ಕುಂಡಲಿ ಅಥವಾ ಜಾತಕದಲ್ಲಿ ಯಾವುದಾದರೂ ನಿರ್ದಿಷ್ಟ ಗ್ರಹ ದೋಷಗಳಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ದರೆ, ಪ್ರಕೃತಿಯ ಒಡಲಲ್ಲಿರುವ ಇಂತಹ ವೃಕ್ಷಗಳು ಆ ದೋಷಗಳನ್ನು ಶಮನ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಹೊಂಗೆ ಮರದ ಗಾಳಿ ಮತ್ತು ಅದರ ಸಾಮೀಪ್ಯವು ಮನುಷ್ಯನ ದೇಹದ ಸುತ್ತಲಿನ ಆರಾ ಅಥವಾ ಪ್ರಭಾವ ವಲಯವನ್ನು ಶುದ್ಧೀಕರಿಸುತ್ತದೆ. ಜಾತಕದಲ್ಲಿನ ಕೆಲವು ಕಠಿಣ ದೋಷಗಳ ನಿವಾರಣೆಗೆ ಈ ಮರದ ಬೇರು ಮತ್ತು ಎಲೆಗಳ ಬಳಕೆಯನ್ನು ಹಿಂದಿನ ಕಾಲದ ಋಷಿಮುನಿಗಳು ಸೂಚಿಸುತ್ತಿದ್ದರು. ಇದು ಕೇವಲ ದೈಹಿಕ ಆರೋಗ್ಯವನ್ನಷ್ಟೇ ಅಲ್ಲ, ಮಾನಸಿಕ ನೆಮ್ಮದಿಯನ್ನು ನೀಡಿ ನಮ್ಮ ದೈನಂದಿನ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇನ್ನು ಆಯುರ್ವೇದದ ದೃಷ್ಟಿಯಿಂದ ನೋಡುವುದಾದರೆ, ಹೊಂಗೆ ಮರದ ಪ್ರತಿಯೊಂದು ಭಾಗವೂ, ಅಂದರೆ ಅದರ ಹೂವು, ಎಲೆ, ತೊಗಟೆ, ಕಾಯಿ ಮತ್ತು ಬೀಜ ಎಲ್ಲವೂ ಒಂದೊಂದು ರೋಗಕ್ಕೆ ರಾಮಬಾಣವಾಗಿದೆ. ಇದರ ಅದ್ಭುತ ಪ್ರಯೋಜನಗಳನ್ನು ನಾವು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೇ ದೊಡ್ಡ ಪ್ರಯೋಜನವೆಂದರೆ ಚರ್ಮ ರೋಗಗಳ ನಿವಾರಣೆ. ಇಂದಿನ ಕಲುಷಿತ ವಾತಾವರಣದಲ್ಲಿ ಗಜಕರ್ಣ, ತುರಿಕೆ, ಎಕ್ಸಿಮಾ, ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿದೆ. ನೀವು ಎಷ್ಟೇ ದುಬಾರಿ ಕ್ರೀಮ್ಗಳನ್ನು ಬಳಸಿದರೂ ಕೆಲವೊಮ್ಮೆ ಈ ಸಮಸ್ಯೆಗಳು ವಾಸಿಯಾಗುವುದಿಲ್ಲ. ಇಂತಹ ಸಮಯದಲ್ಲಿ ಹೊಂಗೆ ಬೀಜ, ಅಂದರೆ ಕರಂಜ ಬೀಜ, ಒಂದು ಪವಾಡದಂತೆ ಕೆಲಸ ಮಾಡುತ್ತದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಒಣಗಿದ ಹೊಂಗೆ ಬೀಜಗಳನ್ನು ತಂದು ಅದರ ಒಳಗಿನ ತಿರುಳನ್ನು ತೆಗೆದು ನುಣ್ಣಗೆ ಅರೆಯಿರಿ. ಆ ಪೇಸ್ಟ್ಗೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಬೆರೆಸಿ ನಿಮಗೆ ಎಲ್ಲೆಲ್ಲಿ ಚರ್ಮದ ಸೋಂಕು ಅಥವಾ ತುರಿಕೆ ಇದೆಯೋ ಅಲ್ಲಿ ಲೇಪಿಸಿ. ಹೊಂಗೆ ಬೀಜದಲ್ಲಿರುವ ಪ್ರಬಲವಾದ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳು ಎಂತಹದ್ದೇ ಹಳೆಯ ಗಾಯ ಅಥವಾ ಚರ್ಮದ ರೋಗವನ್ನಾದರೂ ಬೇರಿನಿಂದಲೇ ನಾಶ ಮಾಡುತ್ತವೆ. ಎರಡನೇ ಅತಿಮುಖ್ಯವಾದ ಪ್ರಯೋಜನವೆಂದರೆ ಸೌಂದರ್ಯ ವರ್ಧನೆ. ವೀಕ್ಷಕರೇ, ನಿಮಗೆ ಆಶ್ಚರ್ಯವಾಗಬಹುದು, ಮಾರುಕಟ್ಟೆಯಲ್ಲಿ ಸಿಗುವ ಎಷ್ಟೋ ದುಬಾರಿ ಆಯುರ್ವೇದಿಕ್ ಕ್ರೀಮ್ಗಳಲ್ಲಿ ಈ ಹೊಂಗೆಯ ಸಾರವನ್ನು ಬಳಸುತ್ತಾರೆ. ನಿಮ್ಮ ಮುಖದಲ್ಲಿ ಕಾಂತಿ ಕಡಿಮೆಯಾಗಿದ್ದರೆ, ಚರ್ಮ ಒಣಗುತ್ತಿದ್ದರೆ ಹೊಂಗೆಯ ಎಣ್ಣೆ, ಕರಂಜಾ ಆಯಿಲ್ ಬಹಳ ಉಪಯುಕ್ತ. ಈ ಎಣ್ಣೆಯಲ್ಲಿರುವ ಫ್ಯಾಟಿ ಆಸಿಡ್ಗಳು ಚರ್ಮಕ್ಕೆ ಅಗತ್ಯವಾದ ತೇವಾಂಶವನ್ನು ಒದಗಿಸುತ್ತವೆ. ಹಾಗೆಯೇ ಇದರ ಸುಂದರವಾದ ಹೂವುಗಳನ್ನು ತಂದು ನುಣ್ಣಗೆ ಅರೆದು ಅದಕ್ಕೆ ಸ್ವಲ್ಪ ಶುದ್ಧವಾದ ಗುಲಾಬಿ ಜಲ, ರೋಸ್ ವಾಟರ್ ಮತ್ತು ಶ್ರೀಗಂಧದ ಪುಡಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಇದು ನಿಮ್ಮ ಮುಖದ ಮೇಲಿನ ಮೊಡವೆಗಳನ್ನು ನಿವಾರಿಸಿ ಮುಖಕ್ಕೆ ನೈಸರ್ಗಿಕವಾದ ಹೊಳಪನ್ನು ನೀಡುತ್ತದೆ. ವಯಸ್ಸಾದಂತೆ ಕಾಣುವ ಲಕ್ಷಣಗಳನ್ನು ತಡೆಗಟ್ಟಿ ಚರ್ಮವನ್ನು ಯೌವನಯುಕ್ತವಾಗಿಡಲು ಇದು ಉತ್ತಮ ಮನೆಮದ್ದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ.
ಮೂರನೇ ಪ್ರಯೋಜನ ಮತ್ತು ಈ ವಿಡಿಯೋದ ಅತಿಮುಖ್ಯವಾದ ಭಾಗ ಪುರುಷರ ದೈಹಿಕ ಸಾಮರ್ಥ್ಯ ಮತ್ತು ಶಕ್ತಿಯ ಹೆಚ್ಚಳು. ಆಧುನಿಕ ಜೀವನಶೈಲಿ, ಒತ್ತಡ ಮತ್ತು ಸರಿಯಾದ ಪೋಷಕಾಂಶಗಳ ಕೊರತೆಯಿಂದಾಗಿ ಅನೇಕ ಪುರುಷರು ಆಂತರಿಕ ದೌರ್ಬಲ್ಯವನ್ನು ಎದುರಿಸುತ್ತಿರುತ್ತಾರೆ. ಇದು ಅವರ ವೈವಾಹಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಬಹುದು. ಇಂತಹ ಸಮಸ್ಯೆಗೆ ಕರಂಜಾ ಅಥವಾ ಹೊಂಗೆ ಒಂದು ದೈವಿಕ ವರದಾನವಾಗಿದೆ. ಇದರಲ್ಲಿ ಅಡಗಿರುವ ಉಷ್ಣ ಮತ್ತು ಶಕ್ತಿವರ್ಧಕ ಗುಣಗಳು ನರಗಳಿಗೆ ಹೊಸ ಚೈತನ್ಯವನ್ನು ತುಂಬುತ್ತವೆ. ಆಯುರ್ವೇದದ ಪ್ರಕಾರ ಅರ್ಧ ಚಮಚ ಹೊಂಗೆಯ ಎಣ್ಣೆಗೆ 4-5 ಹನಿಗಳಷ್ಟು ಸರಿಯಾದ ಆಯುರ್ವೇದಿಕ್ ಮಸಾಜ್ ಎಣ್ಣೆ, ಉದಾಹರಣೆಗೆ ಸಾಂಡೆ ತೈಲವನ್ನು ಬೆರೆಸಿ ಪುರುಷರು ತಮ್ಮ ಗುಪ್ತಾಂಗದ ನರಗಳ ಮೇಲೆ ಮೃದುವಾಗಿ 5 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ವಾರದಲ್ಲಿ 2 ಬಾರಿ ಸತತ 2 ತಿಂಗಳ ಕಾಲ ಈ ರೀತಿ ಮಾಡುವುದರಿಂದ ನರಗಳ ದೌರ್ಬಲ್ಯ ದೂರವಾಗಿ ದೇಹದಲ್ಲಿ ಅಪಾರವಾದ ಶಕ್ತಿ ಮತ್ತು ಸ್ಟ್ಯಾಮಿನಾ ವೃದ್ಧಿಯಾಗುತ್ತದೆ. ಇದು ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರಲು ನೈಸರ್ಗಿಕ ಮತ್ತು ಸುರಕ್ಷಿತ ಮಾರ್ಗವಾಗಿದೆ. 4ನೇಯದಾಗಿ ಹೊಟ್ಟೆಯ ಸಮಸ್ಯೆಗಳು ಮತ್ತು ಜಂತುಹುಳುಗಳ ನಿವಾರಣೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೊಟ್ಟೆಯಲ್ಲಿ ಹುಳುಗಳಾಗುವುದು ಒಂದು ಸಾಮಾನ್ಯ ಸಮಸ್ಯೆ. ಇದರಿಂದ ತಿಂದ ಆಹಾರ ಮೈಗೆ ಹತ್ತುವುದಿಲ್ಲ, ಯಾವಾಗಲೂ ಸುಸ್ತು ಮತ್ತು ಹೊಟ್ಟೆನೋವು ಇರುತ್ತದೆ. ಇಂತಹ ಸಮಸ್ಯೆಗೆ ಹೊಂಗೆ ಬೀಜ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ರಾತ್ರಿ ಮಲಗುವ ಮುನ್ನ ಒಂದು ಸಣ್ಣ ತುಂಡು ಬೆಲ್ಲವನ್ನು ತಿನ್ನಿ. 10 ನಿಮಿಷದ ನಂತರ 1/4 ಚಮಚ ಹೊಂಗೆ ಬೀಜದ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಿ. ಬೆಲ್ಲದ ಸಿಹಿಗೆ ಹೊಟ್ಟೆಯಲ್ಲಿರುವ ಹುಳುಗಳೆಲ್ಲ ಒಂದೆಡೆ ಸೇರುತ್ತವೆ. ಆ ತಕ್ಷಣ ಹೊಂಗೆ ಬೀಜದ ಕಹಿ ರಸ ಹೊಟ್ಟೆಗೆ ಹೋದಾಗ ಎಲ್ಲಾ ಜಂತುಹುಳುಗಳು ಸತ್ತು ಮಲದ ಮೂಲಕ ಹೊರಬರುತ್ತವೆ. ಅಲ್ಲದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆನಂತಹ ಸಮಸ್ಯೆಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ. 5ನೇ ಪ್ರಯೋಜನ ಉಸಿರಾಟದ ಸಮಸ್ಯೆ ಮತ್ತು ಕಫದ ನಿವಾರಣೆ. ಚಳಿಗಾಲದಲ್ಲಿ ಅಥವಾ ವಾತಾವರಣ ಬದಲಾದಾಗ ಪದೇ ಪದೇ ಶೀತ, ಕೆಮ್ಮು ಮತ್ತು ಎದೆಯಲ್ಲಿ ಕಫ ಕಟ್ಟುವ ಸಮಸ್ಯೆ ಕಾಡುತ್ತಿದ್ದರೆ ಹೊಂಗೆ ಬೀಜದ ಚೂರ್ಣ ಬಹಳ ಉಪಯುಕ್ತ. ಇದು ಸ್ವಲ್ಪ ಉಷ್ಣ ಸ್ವಭಾವವನ್ನು ಹೊಂದಿರುವುದರಿಂದ ಕರಂಜ ಬೀಜದ ಪುಡಿಯನ್ನು ಸ್ವಲ್ಪ ಜೇನುತುಪ್ಪದೊಂದಿಗೆ ಬೆರೆಸಿ ನೆಕ್ಕುವುದರಿಂದ ಅಥವಾ ಬಿಸಿನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಶ್ವಾಸಕೋಶದಲ್ಲಿ ಗಟ್ಟಿಯಾಗಿ ಕುಳಿತಿರುವ ಹಳೆಯ ಕಫವು ಕರಗಿ ಸುಲಭವಾಗಿ ಹೊರಬರುತ್ತದೆ. ಇದು ಅಸ್ತಮಾದಂತಹ ಉಸಿರಾಟದ ತೊಂದರೆ ಇರುವವರಿಗೂ ಬಹಳ ನೆಮ್ಮದಿಯನ್ನು ನೀಡುತ್ತದೆ. 6ನೇಯದಾಗಿ ಕೀಳು ನೋವು ಮತ್ತು ಮಾಂಸಖಂಡಗಳ ಸೆಳೆತ. ವಯಸ್ಸಾದಂತೆ ಮಂಡಿ ನೋವು, ಸೊಂಟ ನೋವು ಅಥವಾ ಸಂಧಿವಾತ ಕಾಡುವುದು ಸಹಜ. ಕೆಲವೊಮ್ಮೆ ಪೆಟ್ಟು ಬಿದ್ದಾಗ ಅಥವಾ ಮಾಂಸಖಂಡಗಳು ಎಳೆದುಕೊಂಡಾಗ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ. ಇಂತಹ ಸಮಯದಲ್ಲಿ ನೋವು ನಿವಾರಕ ಮಾತ್ರೆಗಳನ್ನು ನುಂಗುವ ಬದಲು ಹೊಂಗೆಯ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ. ಇದರ ಉಷ್ಣಾಂಶವು ರಕ್ತ ಸಂಚಾರವನ್ನು ಹೆಚ್ಚಿಸಿ ಕೀಳುಗಳ ನಡುವಿನ ಊತವನ್ನು ಕಡಿಮೆ ಮಾಡಿ ಮತ್ತು ಬಹಳ ಬೇಗನೆ ನೋವಿನಿಂದ ಮುಕ್ತಿಯನ್ನು ನೀಡುತ್ತದೆ. ಕೊನೆಯದಾಗಿ ಜ್ವರದ ನಿಯಂತ್ರಣ. ಯಾವುದೇ ರೀತಿಯ ಜ್ವರ ಬಂದಾಗ ಹೊಂಗೆ ಮರದ ಎಲೆಗಳನ್ನು ಕಿತ್ತು ಶುದ್ಧವಾಗಿ ತೊಳೆದು ಅದನ್ನು ನೀರಿನಲ್ಲಿ ಹಾಕಿ ಚೆಂದಾಗಿ ಕುದಿಸಿ ಕಷಾಯ ಮಾಡಿಕೊಳ್ಳಿ. ಈ ಕಷಾಯಕ್ಕೆ ಸ್ವಲ್ಪ ಅಮೃತಬಳ್ಳಿ ಅಥವಾ ತುಳಸಿಯನ್ನು ಸೇರಿಸಿದರೆ ಅದರ ಶಕ್ತಿ ದುಪ್ಪಟ್ಟಾಗುತ್ತದೆ. ಇದು ರುಚಿಯಲ್ಲಿ ಸ್ವಲ್ಪ ಕಹಿಯಾದರೂ ಜ್ವರವನ್ನು ನಿಯಂತ್ರಿಸುವಲ್ಲಿ ಮತ್ತು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದರ ಪಾತ್ರ ಬಹಳ ಹಿರಿದಾದದು. ವೀಕ್ಷಕರೇ, ನೋಡಿದರಲ್ಲವೇ, ನಾವು ನಿತ್ಯ ನೋಡುವ ಆದರೆ ನಿರ್ಲಕ್ಷಿಸುವ ಈ ಹೊಂಗೆ ಮರದಲ್ಲಿ ಎಷ್ಟೆಲ್ಲ ಅದ್ಭುತವಾದ ಔಷಧೀಯ ಗುಣಗಳು ಅಡಗಿವೆ ಎಂದು. ಇದು ಪ್ರಕೃತಿ ನಮಗೆ ನೀಡಿರುವ ಒಂದು ಅಮೂಲ್ಯವಾದ ಉಡುಗೊರೆ. ಈ ಮರದ ಯಾವುದೇ ಭಾಗವನ್ನು ಬಳಸುವಾಗ ಅದರ ಸರಿಯಾದ ಪ್ರಮಾಣ ಮತ್ತು ವಿಧಾನವನ್ನು ತಿಳಿದುಕೊಂಡು ಬಳಸುವುದು ಉತ್ತಮ. ನಿಮಗೆ ಈ ಮರದ ಬಗ್ಗೆ ಅಥವಾ ಇದರ ಉಪಯೋಗಗಳ ಬಗ್ಗೆ ಬೇರೆ ಏನಾದರೂ ಸ್ವಂತ ಅನುಭವಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಅಮೂಲ್ಯವಾದ ಮಾಹಿತಿಯನ್ನು ಕೇವಲ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ಕುಟುಂಬದವರ ಜತೆಗೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ನಲ್ಲಿ ಆದಷ್ಟು ಶೇರ್ ಮಾಡಿ ಅವರಿಗೂ ಇದರ ಲಾಭ ಸಿಗುವಂತೆ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ. ಇದೇ ರೀತಿಯ ಜ್ಯೋತಿಷ್ಯ, ಆಯುರ್ವೇದ ಮತ್ತು ಜೀವನವನ್ನು ಉತ್ತಮಗೊಳಿಸುವಂತಹ ಅದ್ಭುತ ಸೂತ್ರಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಮುಂದಿನ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ಮೊದಲು ತಲುಪುತ್ತದೆ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅತ್ಯಂತ ಉಪಯುಕ್ತವಾದ ಅದೃಷ್ಟ ಸೂತ್ರದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಶುಭವಾಗಲಿ.